ಅಮ್ಮಯ್ಯ ಮಗನೇ, ಹಾಗಾದರೆ ಈ ನಿನ್ನ ಮಗನ ಮಾತನ್ನು ಆಲಿಸು. ಏನು ರಾಮ? ಮಾತೆ ಮಗನೇ, ಯಮಪುರಕ್ಕೆ ಕಲಗಿದ ಕಂಡ ಪರಾಕ್ರಮಿಯಾದ ಈ ನಿನ್ನ ತಲೆಯರಿಗೆ ಸಂತೋಷದಿಂದ ನೇಮವನ್ನೆತ್ತರೆ. ಮಗನೇ, ಜನನಿ ನೀನಿನ್ನೂ ಚಿಕ್ಕವನ ಕಂದ. ನನ್ನನ್ನು ಚಿಕ್ಕವರೆಂದು ನನ್ನಲ್ಲಿದ್ದ ಆವೇಶವನ್ನು ಶಾಂತ ಮಾಡಬೇಡ ಮಾತೆ. ಜನನಿ ಹಾಡೇದ ವಾಡಲಿನ ಹರುಷದ ಹೊನಲು ಒಡಲಿನ ಹರುಷದ ಹೊನಲು ಮಗನೇ, ನಿನ್ನ ಈ ಹೆತ್ತ ತಾಯಿಗೆ ನೀನಿನ್ನು ಪಡೆದ ತಾಯಿ ಈ ನಿನ್ನ ಪುತ್ರನ ಹೋಗುವ ನಿನಗೆ ಅನುಮಾನವೇ? ಇಲ್ಲ ರಾಮ. ಅಮ್ಮಯ್ಯ ಮಗನೇ, ಹಾಗಾದರೆ ಕೇಳು. ಹೇಳು ಮಗನೇ. 33 ಕೋಟಿ ದೇವತೆಗಳ ಮನೆಯ ಆಳಕ್ಕೆ ಬಂದರು. ಹೌದೇ ರಾಮ? ಹೌದು ಮಾತೆ. ಅಮ್ಮಯ್ಯ ಮಗನೇ, ಮನದ ಚಿಂತೆಯನ್ನು ಬಿಟ್ಟು ಬಿಡು. ಮಗನೇ, ಚಂಡ ಪ್ರಸಾಪನಾದ ನಿನ್ನ ತಂದ ಎನ್ನ ಬಂದವನ ಚಿರವನ್ನು ಅಲಗಡಿದ ಅವನ ದೇಹವನ್ನು ಹತ್ತು ಭಾಗಗಳಿಗೆ ಮುಳಪಡಿಸಿ ಈ ನನ್ನ ಮಾತು ಸೆಟೆಯಾದರೆ ಹೌದೇ ಮಗನೇ? ಅಮ್ಮಯ್ಯ ರಾಮ, ತಡವಾಡದ ಆತ್ಮಯಗಳು ಜನನಿ ಸೌಖ್ಯ ಪ್ರದಾಯಿನಿ. ರಾಮ, ಚೊಕ್ಕಟವಾದ ನಿನ್ನ ನುಡಿ ಕೇಳಿ ಅಕ್ಕರತೆಯ ಕರಡು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನೇಮವನ್ನು ಕೊಡುವಳೆಂದು ನೀನು ತಿಳಿದುಕೊಂಡೆಯಲ್ಲ ರಾಮ. ನೀನು ನೇಮವನ್ನು ಕೊಡುವವರೆಗೂ ನನ್ನ ಬಂಧವನ್ನು ಬಿಡುವುದಿಲ್ಲ ಮಾತೆ. ಸಾಧ್ಯವಿಲ್ಲ ಏತಕ್ಕಾಗಿ ಸಾಧ್ಯವಿಲ್ಲ ಜನನಿ? ಅಧಮನಾದ ಕಾರ್ತ್ಯವೀರಾಜನನು ದೇವದಾನವರಿಗಿಂತಲೂ ಸ್ವಕ್ಕಿನಿಂದ ಮಿಕ್ಕಿ ಮೀರಿದವನವನು. ಮಗನೇ, ಜನನಿ ದತ್ತಾತ್ರೇಯ ವರ ಪ್ರಸಾದದಿಂದ ಜನಿಸಿದಂಥವನಾತ್ಮನು. ಸಾಹಸರ ಬಾಹುಳವನಾತ್ಮನಾದ ಕಾರ್ತ್ಯವೀರನೆಂಬುವನು. ಮಗನೇ, 10 ತಲೆಯ ರಾವಣಾಸುರನವನನ್ನು ಸಂವರಿಸಬೇಕೆಂದು ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಆ ಅಧಮನಾದ ಕಾರ್ತ್ಯವೀರಾರ್ಜುನನು ಹೇಳಿದಂತೆ ಕೇಳಿಕೊಂಡ ಬಿದ್ದಿದ್ದಂಥ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕವನಾಗಲಿಕ್ಕಿಂದ ಸಾಧ್ಯವಿಲ್ಲ ರಾಮ. ಹಾಗೆಂದು ನಾನು ಹೇಳಲಿಲ್ಲ ಕಂದ. ಆದರೂ ಅವರ ವಿಚಾರ ಮರೆತು ಹೋಗು ರಾಮ. ಹೆತ್ತ ತಾಯಿಗೆ ಆ ಮಾತು ಎಂದಿಗೂ ಸಾಧ್ಯವಿಲ್ಲ ಮಗನೇ. ಸಾಧ್ಯವಾಗುವುದಿಲ್ಲ ಮಾತೆ. ನನ್ನ ತಂದೆಯನ್ನು ಕೊಂದ ಮಾತನ್ನು ನೆನೆಸಿಕೊಂಡರೆ ನನಗೆ ಏತಕ್ಕೂ ಭಯವಾಗುತ್ತಿರುವುದು ರಾಮ. ಏನೇ ಹೇಳಿದರೂ ಅವನ ವಿಚಾರ ಮರೆತು ಹೋಗು ರಾಮ. ಕೊಡಲಾರಳು ಕೊನೆಯದಾಗಿ ನಿನ್ನ ಹೆತ್ತ ತಾಯಿ ನಿನಗೆ ನೇಮ. ಇತ್ತ ಮಾತನಾಡಿದನು ರಾಮ. ಹೌದು ರಾಮ. ಹೇಗೆ ಹೇಳಿದೆ ರಾಮ? ಅಮ್ಮಯ್ಯ ಮಗನೇ, ಅದು ಹೇಗೆಂದರೆ ಅದು ಹೇಗೆ?
ಅಮ್ಮಯ್ಯ, ಸೌದೆಯ ಕಾಷ್ಟ ಬೆಟ್ಟದ ಚಿತ್ತರು ಒಂದು ಕಿಡಿ ಅಗ್ನಿ ಸ್ಪರ್ಶಕ್ಕೆ ಭಸ್ಮವಾಗದೇ ಇರುವುದೇ ಮಹಾಜ್ಞಾನಿಯಾದ ನೀನು ಯೋಚಿಸದ ನೇಮವನ್ನು ಕೊಟ್ಟರೆ ಮಗನೇ, ಅಮ್ಮಯ್ಯ, ನಾನೇ ಎಂದು ಅಹಂಕಾರದಿಂದ ಮೆರೆಯುತ್ತಿರುವ ಮಗೋನ್ಮತ್ತನಾದ ಕಾರ್ತಿವೀರನನ್ನು ಸಮ್ಮತಿಸಿ ಬರುವೆಯ? ಹೌದು ಮಾತೆ. ತಾಯಿಗೆ ಕೊಟ್ಟ ಮಾತು ತಪ್ಪಬಾರದು ರಾಮ. ತಪ್ಪುವುದಿಲ್ಲ, ಒಂದು ವೇಳೆ ನೀನು ತಪ್ಪಿಸಿ ನಿಜವಾದರೆ ನಿನ್ನ ತಾಯಿಯ ಮುಖ ಇದೇ ಕೊನೆ ಎಂದು ತಿಳಿದುಕೊಳ್ಳಬೇಕು ಕಂದ. ಆಗಲಿ ಮಾತೆ. ಮಗನೇ, ಅಮ್ಮಯ್ಯ, ನಾನೇ ಕೇಳು ಕಂದ. ಚೆನ್ನಾಗಿ